ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕರ್ಪೂರದ ಗೊಂಬೆ ಚಿತ್ರದ ಅಕ್ಕ ತಂಗಿಯರಾಗಿ ವೇದಿಕೆ ಮೇಲೆ ಈಗ ಬರ್ತಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೊಂದಿಗೆ ಸ್ವಾಗತಿಸಿ ಶ್ರುತಿ ಮೇಡಮ್ ಅವರಾಗಿ ವರ್ಷಾ ಡಿಗ್ರಜೆ ಹಾಗೂ ತಂಗಿ ಶ್ವೇತಾ ಅವರಾಗಿ ಸೌಗಂಧಿಕಾ. ಅಪ್ಪ ಇಲ್ಲ ಅಮ್ಮ ಇಲ್ಲ, ಕಷ್ಟ ಬರ್ಲಿ ಸುಖ ಬರ್ಲಿ ನಾವಿಬ್ರು ಒಂದೇ. ಯಶು, ಇವತ್ತು ಪೂಜೆ ಎಷ್ಟು ಚೆನ್ನಾಗಾಯ್ತಲ್ವೇನೆ. ಎಲ್ಲಿ ಪ್ರಸಾದ ತಿನ್ನಿಸ್ತೀನಿ. ಯಶು, ಯಾಕೆ ಕಣ್ಣಲ್ಲಿ ನೀರು? ಇದು ಕಣ್ಣೀರಲ್ಲಕ್ಕ, ಪನ್ನೀರು. ಅಕ್ಕರೆ ಕೊಡೋ ಅಮ್ಮನ್ ಕಳ್ಕೊಂಡೆ, ಜವಾಬ್ದಾರಿ ಹೊರಬೇಕಾದ ಅಪ್ಪನ್ ದೂರ ಮಾಡ್ಕೊಂಡೆ. ಆದ್ರೆ ಅವರಿಬ್ರು ಮರ್ಸೋ ಅಷ್ಟು ಪ್ರೀತಿ ವಾತ್ಸಲ್ಯ ನೀನ್ ತುಂಬಿಸ್ಬಿಟ್ಟೆ. ನಿನ್ನಂತ ಅಕ್ಕನ್ ಪಡೆಯಕ್ಕೆ ಅದೆಷ್ಟು ಪುಣ್ಯ ಮಾಡಿದ್ನು. ಪುಣ್ಯ ನಮ್ದಲ್ಲ ಯಶು, ನಾವು ಬೀದಿಗೆ ಬಿದ್ದಾಗ ನಮ್ಮನ್ನ ಉಳಿಸಿ ಸಾಕಿ ಬೆಳೆಸಿದ್ರಲ್ಲ ಈ ನಮ್ಮೂರಿನ ಜನರು, ರಮೇಶ್ ಅವ್ರ ತಂದೆ ಅವ್ರದ್ದು. ಹುಚ್ಚಿ ನನ್ನ ಕಣ್ಣಲ್ಲೂ ನೀರು ತರಿಸ್ದೆ. ಸರಿ, ನನ್ ಗದ್ದೆಯಲ್ಲಿ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಹಾ ಹಾಗಿದ್ರೆ ನಾನು ನಿಂಗೆ ಬುತ್ತಿ ತಗೊಂಡ್ ಬರ್ತೀನಿ. ಸರಿ ಕಂದ. ಹೊತ್ತೆಷ್ಟಾಗಿದೆ ಅಂದ್ರೆ ಹೊತ್ತು ಮುಳುಗಷ್ಟರಲ್ಲಿ ಕಟಾವ್ ಮಾಡ್ಬಿಡ್ಬೇಕು. ಅಮ್ಮ, ಅಬ್ಬಾ, ಅಕ್ಕ ಅಕ್ಕ, ಹೊತ್ತು ನೆತ್ತಿಗೆ ಬಂತು, ಊಟಕ್ ಬಾ. ನಾ ಬರ್ತೀನಿ, ನೀ ಬಿಸಿಲಲ್ಲಿ ನಿಂತ್ಕೋಬೇಡಮ್ಮ, ನೆರಳಿಗೋಗು. ಬೇಗ ಬಾ. ಬಂದೆ. ಅಬ್ಬಬ್ಬಾ ಯಶು, ಏನು ಇಷ್ಟೊಂದು ಬಿಸಿಲಿವತ್ತು? ಬಿಸ್ಲ ಇದು ಬೆಂಕಿ. ನೀನಾ ತಲೆಗೊಂದು ಬಟ್ಟೆ ಕಟ್ಕೊಂಡ್ರು ಕೇಳೋದಿಲ್ಲ. ಕೈ ತೊಳಿ. ಯಶು, ರೈತರು ಬೆವರು ಸುರಿಸಿ ದುಡಿದ್ರೆ ತಾನೆಮ್ಮ ಭೂಮಿ ತಾಯಿ ತೃಪ್ತಿ ಹಾಕಿ ಊಟ ಹಾಕೋದು. ಎಲ್ಲಿ ಕೈಗೆ ನೀರು ಹಾಕು. ಏನಕ್ಕ ಇದು ಕೈ ಹಿಂಗಾಗಿದೆ? ಅಯ್ಯೋ ಏನು ಇಲ್ಲ ಅಮ್ಮ, ಕಬ್ಬಿನ ಸೋಗು ಕಣೆ, ಕುಯ್ದೇ ಇರುತ್ತಾ? ಅಯ್ಯೋ ಹುಚ್ಚಿ, ಇಷ್ಟಕ್ಕೆಲ್ಲ ಯಾರಾದ್ರೂ ಅಳ್ತಾರೇನೆ? ಇಷ್ಟ ಕಷ್ಟದಲ್ಲಿ ಯಾಕೆ ಕುಯ್ಬೇಕಿತ್ತು? ಒಂದ್ ಆಳ್ ಬಿಟ್ಟಿದ್ರೆ ಆಗ್ತಿರ್ಲಿಲ್ವಾ? ಇಂಥ ಸಣ್ಣ ಪುಟ್ಟ ಕೆಲ್ಸಕ್ಕೆಲ್ಲ ಆಳ್ಗಳನ್ನ ನಂಬ್ಕೊಂಡ್ರೆ ರೈತ ಉದ್ಧಾರ ಆದಂಗೆನೆ. ಎಲ್ಲಿ ಕೊಡು. ನೀನ್ ಕೈ ಹಾಕ್ಬಾರ್ದು, ಖಾರ ಸೋಕಿದ್ರೆ ಕೈ ಉರಿಯುತ್ತೆ. ನಾನೇ ತಿನ್ನಿಸ್ತೀನಿ. ಯಾಕಕ್ಕ ಕಣ್ಣಲ್ಲಿ ನೀರು? ಯಾಕೋ ಇಲ್ಲ ಅಮ್ಮ, ಈಗೇನೋ ಈ ಅಕ್ಕನ ಮೇಲೆ ಇಷ್ಟು ಪ್ರೀತಿ ತೋರಿಸ್ತೀಯ. ನಾಳೆ ಮದುವೆ ಆಗಿ ಗಂಡನ ಮನೆಗೆ ಹೋದ್ಮೇಲೆ ಈ ನಿನ್ನ ಅಕ್ಕ ನೆನಪಿಗಿರ್ತಾಳ? ಕಣ್ಮುಚ್ಚು ಅಕ್ಕ. ಸರಿ. ಈಗ ಕಣ್ಬಿಟ್ಟು ನೋಡು. ಯಶು, ಅಯ್ಯೋ ಯಶು, ಅಯ್ಯೋ ಯಶು, ಯಾಕಮ್ಮ ಹಿಂಗೆಲ್ಲ ಮಾಡ್ಕೊಂಡೆ? ಯಾಕೋ ನನ್ ರಾಜ, ಯಾಕೋ ಕಂದ? ಅಕ್ಕ, ಪ್ರತಿಯೊಬ್ಬ ಮನುಷ್ಯ ಹುಟ್ಟದಾಗಿಂದ ಸಾಯೋ ತನಕ ಎಷ್ಟೇ ಖುಷಿಯಾಗ್ಲಿ ಎಷ್ಟೇ ನೋವಾಗ್ಲಿ ಮೊದಲು ಕರೆಯೋದು ಅಮ್ಮ ಅಂತ. ಆದ್ರೆ ನಾನ್ ಕರೆಯೋದು ಅಕ್ಕ ಅಂತ ಕಣಕ್ಕ. ಈ ನನ್ನ ಅಕ್ಕ ನನ್ನ ದೇವ್ರು, ನನ್ನ ಉಸಿರು, ನನ್ನ ಸರ್ವಸ್ವ. ಯಶು, ಯಶು, ಯಶು. ಈಗಲೇ ಎಷ್ಟು ಗಾಬರಿ ಪಡಿಸ್ತಾ ಇದೆಯಾ? ನಾಳೆ ಗಂಡನ ಮನೆಗೆ ಹೇಗೆ ಹೋಗ್ತೀಯಾ? ಗಂಡನ ಮನೆ? ನಾನೇನ್ ಬಿಟ್ಟು ಎಲ್ಲೂ ಹೋಗಲ್ಲ ಅಕ್ಕ. ನೀನ್ ಅಕ್ಕ, ಮೊದ್ಲು ನಿನ್ ಮದ್ವೆ, ಆಮೇಲೆನೆ ನನ್ ಮದ್ವೆ. ಯಶು,
ವಯಸ್ಸಲ್ಲಿ ನಾನು ನಿನ್ಗಿಂತ ದೊಡ್ಡೋಳೆ ಇರ್ಬೋದು, ಆದ್ರೆ ಮೊದಲ ಮದ್ವೆ ನಿಂದೆ ಆಗ್ಬೇಕಮ್ಮ. ಯಾಕಂದ್ರೆ ನೀ ನನಗೆ ತಂಗಿ ಅಲ್ಲ, ಮಗಳು. ಒಂದ್ ತಂದೆ ಆಗಿ ನಿಂತು ಕನ್ಯಾದಾನ ಮಾಡ್ಬೇಕು, ತಾಯಿಯಾಗಿ ತವ್ರ ಮನೆಯಿಂದ ಗಂಡನ ಮನೆಗೆ ಕಳಿಸ್ಕೊಡ್ಬೇಕು, ಒಬ್ಬ ಅಣ್ಣನಾಗಿ ಗಂಡನ ಮನೆಯಿಂದ ತಾಯಿ ಮನೆಗೆ ಕರ್ಕೊಂಡು ಬಂದು ಆರೈಕೆ ಮಾಡ್ಬೇಕನ್ನೋದು ನನ್ನ ಆಸೆ, ನನ್ನ ಕನಸು ಕಣವ. ಹುಚ್ಚಿ ಮಾವ ನಿನಗೊಂದು ಚಿನ್ನದಂತ ಹುಡುಗನ್ ನೋಡಿದಾರಂತೆ. ನೀನು ಅವ್ರನ್ನ ಮದ್ವೆ ಆಗಿ ಖುಷಿಯಾಗಿರೋದನ್ನ ನೋಡಿದ ಮೇಲೆನೆ ನಾನ್ ಮದ್ವೆ ಆಗೋದು. ಸೀತಾ, ನಿಮ್ ತಂಗಿ ಯಶೋದ ತಾಯಿ ಆಗ್ತಿದ್ದಾಳೆ. ಏನು, ನನ್ನ ತಂಗಿ ಯಶೋದ ತಾಯಿ ಆಗ್ತಿದ್ದಾಳ? ಯಶೋದ, ಏ ಯಶು, ಕಳ್ಳಿ, ನೀನೇ ಒಂದ್ ಪುಟ್ಟ ಮಗು, ನಿನ್ ಹೊಟ್ಟೆಲಿ ಇನ್ನೊಂದು ಪುಟ್ಟ ಮಗುನ. ಸುಮ್ನೆ ರಕ. ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನನ್ನ ತಂಗಿನ ನನ್ನ ಮನೆ ಕರ್ಕೊಂಡು ಹೋಗ್ತೀನಿ. ತಬ್ಬಲಿಗೆ ತಬ್ಬಲಿಯ ನಗುವಿದೆಯ ಕಳುವೆ. ಸೀತಾ, ಈ ಪತ್ರ ಬರ್ತಿದ್ಯಾರು? ಇದನ್ ಹೀಗೆ ಕೇಳ್ತಿದ್ದೀರಾ ರಮೇಶ್? ನನ್ನ ತಂಗಿ ಗಂಡ ಸುರೇಶ್ ತಾನೇ ಬರ್ದಿರೋದು. ಯಾಕೆ ಸುಳ್ಳು ಹೇಳ್ತಿದ್ಯಾ ಸೀತಾ? ಈ ಪತ್ರ ಬರ್ದಿರೋದು ಸುರೇಶ್ ಅಲ್ಲ, ನೀನೇ ಬರ್ದಿರೋದು. ಸೀತಾ, ನಿನ್ನ 15 ವರ್ಷದಿಂದ ನೋಡ್ತಾ ಇದ್ದೀನಿ. ನಿನ್ನ ಅಂತರಂಗನ ಅರ್ಥ ಮಾಡ್ಕೊಳಕ್ ಆಗದೆ ಇರ್ಬೋದು, ಆದ್ರೆ ನಿನ್ನ ಅಕ್ಷರನ ಅರ್ಥ ಮಾಡ್ಕೊಳಕ್ ಆಗದೆ ಇರೋಷ್ಟು ದಡ್ಡ ನಾನಲ್ಲ. ಹೇಳು ಸೀತಾ, ಏನಾಗಿದೆ? ಏನ್ ಮುಚ್ಚಿಡ್ತಾ ಇದೆಯಾ? ನನ್ನ ಹತ್ರನೇ ಹೇಳ್ಕೊಳಕ್ ಆಗದೆ ಇರೋಷ್ಟು ದೂರದವನಾಗ್ಬಿಟ್ಟ ನಾನು? ಖಂಡಿತ ಇಲ್ಲ ರಮೇಶ್. ನನ್ನ ಕಷ್ಟಗಳನ್ನ ಹೇಳ್ಕೊಳಕ್ಕೆ ನಿನ್ ಬಿಟ್ರೆ ಯಾರಿದ್ದಾರೆ ಹೇಳು? ರಮೇಶ್, ಯಾವ ನನ್ನ ತಂಗಿ ಬಾಳು ಸುಖವಾಗಿರ್ಬೇಕು ಅಂತ ಹಗಲು ರಾತ್ರಿ ಕನಸು ಕಾಣ್ತಿದ್ನು, ಆ ನನ್ನ ತಂಗಿ ಬಾಳು ನರಕ ಆಗೋಯ್ತು ರಮೇಶ್, ನರಕ ಆಗೋಯ್ತು. ಆ ದೇವರು ಆಕೆ ಮುತ್ತೈದೆ ತನನ ಕಸ್ಕೊಂಡ್. ಸೀತಾ, ಏನ್ ಹೇಳ್ತಾ ಇದೀಯಾ? ಹೌದು, ಹಣಕ್ಕೋಸ್ಕರ ಪಾಪಿಗಳು ಅವ್ರನ್ನ ಕೊಲೆ ಮಾಡ್ಬಿಟ್ರಂತ. ಏನು, ಕೊಲೆನಾ? ಕೊಲೆ ಮಾಡಿದ ಪಾಪಿ ಇನ್ಯಾರೂ ಅಲ್ಲ, ನಮ್ಮಪ್ಪ.